ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 9ನೆಯ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 21ರ ಉತ್ತರಗಳನ್ನು ತಂದಿದ್ದೀನಿ. ಇದು ಬಂದ್ಬಿಟ್ಟು 9ನೇ ತರಗತಿ ಸಮಾಜ ವಿಜ್ಞಾನ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಹೊಸಬರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 21ರ ಉತ್ತರಗಳನ್ನು ನೋಡುವ ವಿದ್ಯಾರ್ಥಿಗಳೇ. ಇದಿತ್ತು ಕಾಯ್ದೆ ಮತ್ತು ತೆರಿಗೆಗಳಿಗೆ ವಿರೋಧ ಮತ್ತು ಚಳುವಳಿಗಳು ಅಂತ ಇದೆ. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ನೀವು ಕೇಳಿದ ಅಥವಾ ನೋಡಿದ ಯಾವುದಾದರೊಂದು ಕಾನೂನು ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ ಒಂದು ಘಟನೆಯನ್ನ ತರಗತಿಯಲ್ಲಿ ಹಂಚಿಕೊಳ್ಳಿ. ನೋಡಿ, ಯಾವುದಾದ್ರೂ ಸರ್ಕಾರಿನ ಕಾನೂನು ಕ್ರಮಗಳಿರ್ತಾವಲ್ಲ, ಅದನ್ನ ವಿರೋಧ ಮಾಡಿ ಪ್ರತಿಭಟನೆ ನಡೀತದ. ಓಕೆ, ಅದನ್ನ ನೀವೇನಾದ್ರೂ ಕೇಳಿರ್ಬಹುದು ಅಥವಾ ನೋಡಿರ್ಬೋದು. ಆ ಘಟನೆಯನ್ನ ತಾವೇನ್ ಮಾಡ್ಬೇಕಾಗದಪ್ಪ ಅಂದ್ರೆ ನಿಮ್ಮ ತರಗತಿಯಲ್ಲಿ ತಾವುಗಳು ಹಂಚಿಕೊಳ್ಳಬೇಕಾಗಿದೆ. ಸೊ ಇಲ್ಲಿ ಒಂದು ಉತ್ತರನ ಕೊಟ್ಟಿದ್ದೀನಿ, ನೈಜ ಆಗಿರ್ತಕ್ಕಂಥ ಘಟನೆ ಇದೆ. ನಮ್ಮ ಊರಿನಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದ್ದರೂ ಚಿಕ್ಕ ವಯಸ್ಸಿನ ಮಕ್ಕಳ ಮದುವೆ ಜರುಗಿತು. ಇದನ್ನು ನಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಿಕ್ಷಣ ಪ್ರೇಮಿಗಳು, ಸಾಮಾಜಿಕ ಹೋರಾಟಗಾರರು ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ. ಮದುವೆ ನಡೆದ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತಾರೆ, ವಸ್ತುಸ್ಥಿತಿಯನ್ನ ಪರಿಶೀಲನೆಯನ್ನ ಮಾಡ್ತಾರೆ. ತದನಂತರ ಹುಡುಗ ಮತ್ತು ಹುಡುಗಿಯರ ವಯಸ್ಸು ಅಪ್ರಾಪ್ತ ಇರೋದನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಖಾತ್ರಿಯನ್ನ ಪಡಿಸ್ತಾರೆ. ಆಮೇಲೆ ಸಮೀಪದ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಆ ಚಿಕ್ಕ ವಯಸ್ಸಿನಲ್ಲಿ ಆಗ್ತಕ್ಕಂತ ಮದುವೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಭಟನೆ ಕಾರಣ ಅವ್ರು ಏನ್ ಮಾಡ್ತಾರೆ, ತಡಿತಾರೆ. ಓಕೆ, ಸೊ ನೋಡಿ, ಇಲ್ಲಿ ಪ್ರತಿಭಟನೆ ಮಾಡಿದ್ರು ಅನ್ನೋಣ ಏನಾಯ್ತಪ್ಪ ಅಂದ್ರೆ ಮದುವೆ ನಿಂತೋಯ್ತು. ಇಲ್ಲಾಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳು ಏನಾಗ್ತಿದ್ರಪ್ಪ ಅಂದ್ರೆ ಮದುವೆ ಹಂದರದಲ್ಲಿ ಅವ್ರು ಏನ್ ಮಾಡ್ತಿದ್ರು, ಅಲಂಕಾರವಾಗ್ತಿದ್ರು, ಮದುವೆ ಅಂತಕ್ಕಂಥ ವೈವಾಹಿಕ ಸಂಬಂಧಕ್ಕೆ ಕಾಲ ನೀಡ್ತಿದ್ರು. ಈ ತರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದ್ದರೂ ಸಹಿತ ಈ ಕಾಯ್ದೆನ ವಿರೋಧ ಮಾಡೋರು ಮದುವೆ ಮಾಡಿದ್ರು. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಿಕ್ಷಣ ಪ್ರೇಮಿಗಳು, ಸಾಮಾಜಿಕ ಹೋರಾಟಗಾರರು ವಿರೋಧ ಮಾಡಿ ತಕ್ಷಣ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರನ್ನ ಕೊಡ್ತಾರೆ. ಅವರು ಅದನ್ನ ಪರಿಶೀಲಿಸ್ತಾರೆ. ಅದು ಖಾತ್ರಿಪಡಿಸಿಕೊಂಡ ನಂತರ ಏನ್ ಮಾಡ್ತಾರೆ, ಸಮೀಪದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಕಂಪ್ಲೇಂಟ್ ಅನ್ನ ಕೊಟ್ಟಿದ ಮೇಲೆ ಮದುವೆಯನ್ನ ನಿಲ್ಲಿಸ್ತಾರೆ. ಓಕೆ, ಇದು ಕೂಡ ಸಹಜವಾಗಿ ನಿಮ್ಮ ಊರಿನಲ್ಲಿ ಕೂಡ ನೀವೇನ್ ಮಾಡಿರ್ಬೋದು, ಈ ಘಟನೆಯನ್ನ ಕೇಳಿರ್ಬೋದು. ಟಿವಿಯಲ್ಲಿನೂ ಕೂಡ ಏನಾಗ್ತದಪ್ಪ ಅಂದ್ರೆ ಕಾಮನ್ ಆಗಿ ಇದು ಬಂದೇ ಬರ್ತದ. ಇನ್ನು ಎರಡನೇದೊಂದು ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ, ಬರಹಗಾರರು ಹೇಗೆ ಈ ರೀತಿಯ ಕ್ರಾಂತಿ ಹೋರಾಟಗಳಲ್ಲಿ ಪ್ರಭಾವ ಬೀರುತ್ತಾರೆ? ನೋಡಿ, ಈ ತರನಾಗಿರ್ತಕ್ಕಂಥ ಏನಾದ್ರೂ ಹೋರಾಟ ನಡೀತಂದ್ರೆ ಬರಹಗಾರರು ಯಾವ ತರನಾಗಿ ಪ್ರಭಾವನ ಬೀರ್ತಾರೆ, ಬರಹಗಾರರ ಕೆಲಸ ಏನು ಅಂತ ಕೇಳಿದ್ದಾರೆ. ನೀವು ಯೋಚನೆ ಮಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ, ಉತ್ತರವನ್ನ ಬರಿಬೇಕಾಗಿದೆ. ನೋಡಿ, ಅಲ್ಲೇ ಮದುವೆ ನಡೀತಂತ ಏನ್ ಮಾಡಿದ್ರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಾಮಾಜಿಕ ಹೋರಾಟವರು, ಶಿಕ್ಷಣ ಪ್ರೇಮಿಗಳು ತಕ್ಷಣ ತಿಳಿಸಿದ್ರು. ಓಕೆ, ತಕ್ಷಣ ಕಾರ್ಯಪ್ರವೃತ್ತರಾದ ನಂತರ ಏನಾಯ್ತು, ಅಲ್ಲಿ ನಡೀತಕ್ಕಂಥ ವಿವಾಹವನ್ನೇ ತಡೆಗಟ್ಟರು ಚಿಕ್ಕ ವಯಸ್ಸಿನ ಮಕ್ಕಳ. ಈ ತರನಾಗಿ ಬರಹಗಾರರು ಯಾವ ತರನಾಗಿ ಕ್ರಾಂತಿ ಮತ್ತು ಹೋರಾಟಗಳಲ್ಲಿ ಪ್ರಭಾವ ಬೀರ್ತಾರೆ ಅನ್ನೋದನ್ನ ಬರಿಬೇಕಿತ್ತು. ನೋಡಿ, ಒಂದೇದು ಹೇಳ್ಬೋದು, ಖಡ್ಗಕ್ಕಿಂತ ಲೇಖನಿ ಹರಿತವಾದುದು ಎಂಬುದು ಅಕ್ಷರ ಸತ್ಯ. ಎಷ್ಟು ಖಡ್ಗ ಹರಿತ ಇದೆಯಲ್ಲ, ಅಷ್ಟು ಬರಿತಕ್ಕಂಥ ಪೆನ್ನನ್ನು ಕೂಡ ಏನದಪ್ಪ ಅಂದ್ರೆ ಬಹಳಷ್ಟು ಹರಿತವಾಗಿದೆ ಅಂತ ಹೇಳ್ತಾರೆ. ಈ ಮಾತು ನಿಜಕ್ಕೂ ಕೂಡ 100ಕ್ಕೆ 100ರಷ್ಟು ಸತ್ಯ. ನೋಡಿ, ಬರಹಗಳು ಕ್ರಾಂತಿಯನ್ನ ತೀವ್ರ ಮಾಡುವಲ್ಲಿ ಹೆಚ್ಚು ಮುಖ್ಯ ಪಾತ್ರವನ್ನ ವಹಿಸುತ್ತವೆ. ಎಸ್, ಏನಾದ್ರೂ ಪ್ರತಿಭಟನೆ ಆಗಿರ್ಬೋದು ಅಥವಾ ಕ್ರಾಂತಿ ನಡೀತಿದ್ರೆ ಅದನ್ನ ತೀವ್ರ ಮಾಡ್ತವೆ, ಇದನ್ನ ಬಹಳಷ್ಟು ರ್ಯಾಪಿಡ್ ಆಗಿ ಗ್ರೋತ್ ಮಾಡ್ತವೆ. ಕ್ಷಿಪ್ರಗತಿಯಲ್ಲಿ ಅದನ್ನ ಏನ್ ಮಾಡ್ತವಪ್ಪ ಅಂದ್ರೆ ಎಲ್ಲಾ ಕಡೆನೂ ಪಸರಿಸಲಿಕ್ಕೆ ಕೆಲಸಗಳು ಬರಹಗಾರರು ಮಾಡ್ತಾರೆ. ಮುಂದೆ ಬರಹಗಳಿಂದ ಸುಶಿಕ್ಷಿತರು ಅದರ ಯಥಾರ್ಥವನ್ನ ತಿಳಿದು ತಕ್ಷಣ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಈ ಬರಹಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬರ್ದಿದ್ದನ್ನ ಶಿಕ್ಷಿತರು ಓದ್ತಾರೆ. ಓದಿದ ನಂತರ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ನಿಜಾಂಶ, ಯಥಾರ್ಥ ಅಂದ್ರೆ ಸತ್ಯಾಸತ್ಯತೆ ಗೊತ್ತಾಗ್ತದ. ಅದರಿಂದ ಶಿಕ್ಷಿತರು ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರತಿಭಟನೆಯಲ್ಲಿ ತಕ್ಷಣವನ್ನೇ ಪಾಲ್ಗೊಳ್ತಾರೆ ಅಂತ ನಾವು ಬರೀಬಹುದು. ಬರಹಗಳು ಕಾನೂನನ್ನ ತಿಳಿ ಹೇಳುವ ಕೆಲಸವನ್ನ ಮಾಡ್ತವೆ. ಇದು ತುಂಬಾನೇ ಇಂಪಾರ್ಟೆಂಟ್. ಕಾನೂನು ಅಂದ್ರೆ ನಿಯಮಗಳು, ಏನು ನಿಯಮಗಳಿದಾವೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅಂತಕ್ಕಂಥ ಖಡಾಖಂಡಿತವಾಗಿ ಬರಹಗಳನ್ನ ತಿಳಿಸಿರೋದ್ರಿಂದ ಅದನ್ನೇನಾಗ್ತಪ್ಪ ಅಂದ್ರೆ ಕಾನೂನಿನ ಅರಿವು ನಮಗೆ ಬರಹಗಳಿಂದ ಸಿಗ್ತದ. ಇದರಿಂದನೂ ಕೂಡ ಹೋರಾಟ ತೀವ್ರಗತಿಯಲ್ಲಿ ಆಗ್ತದ ಅಂತ ಹೇಳ್ತೀವಿ. ಬರಹಗಳು ಜನರನ್ನ ಒಗ್ಗೂಡಿಸ್ತವೆ, ಸಕ್ರಿಯವಾಗಿ ಧುಮುಕುವಂತೆ ಮಾಡ್ತವೆ. ಎಸ್, ಅಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನ ಒಂದುಗೂಡಿಸ್ತವೆ. ಓಕೆ, ಎಲ್ಲಾ ಜನರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತ ಮಾಡ್ತವೆ. ಸೊ ಈ ಕೆಲಸ ಸಹಿತ ಏನ್ ಮಾಡ್ತವಪ್ಪ ಅಂದ್ರೆ ಬರಹಗಳನ್ನೇ ಮಾಡ್ತವೆ. ಕ್ರಾಂತಿಯ ಫಲಿತಾಂಶ ಲಭಿಸುವವರೆಗೆ ಈ ಬರಹಗಳು ನಿರಂತರವಾಗಿ ಜನರನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತವೆ. ನೆನಪಿಟ್ಕೊಡ್ರಿ,
ಈ ಬರಹಗಳು 1 ಮತ್ತು 2 ಆಗೋದಿಲ್ಲ. ಅವರು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ, ಸ್ಟ್ರೈಕ್ ಮಾಡ್ತಿರ್ತಾರೆ, ಅದರ ರಿಸಲ್ಟ್ ಬರುವವರೆಗೂ ಕೂಡ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಭಟನೆಯನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಿಜಾಂಶ ಗೊತ್ತಿರ್ತದ, ಅವ್ರಿಗೆ ಯಥಾರ್ಥ ಗೊತ್ತಿರ್ತದ, ವಾಸ್ತವಿಕ ಗೊತ್ತಿರ್ತದ. ಅದರ ಅಡಿಯಲ್ಲಿ ಅವ್ರು ಪ್ರತಿಭಟನೆಯನ್ನ ಮಾಡ್ತಾರೆ, ನ್ಯಾಯದ ಸಲುವಾಗಿ ಅವ್ರು ಪ್ರತಿಭಟನೆಯನ್ನ ಮಾಡ್ತಾರೆ. ಎಲ್ಲಿಯವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೂ ಅವ್ರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ, ಜನರನ್ನ ಕೂಡಿಸ್ತಾರೆ, ಸರ್ಕಾರವನ್ನ ಅದರಂದ್ರೆ ಶಾಸನ ಕಾಯ್ದೆಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡೇ ಮಾಡ್ತಾರೆ. ಓಕೆ, ಸೊ ಈ ತರನಾಗಿ ನಾವು ಏನ್ ಬರಿಬಹುದು ವಿದ್ಯಾರ್ಥಿಗಳೇ, ಬರಹಗಳು ವಿಶೇಷವಾಗಿ ಕ್ರಾಂತಿಯನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಬಹಳಷ್ಟು ತೀವ್ರವಾಗಿ ಮಾಡ್ತಾವೆ ಮತ್ತು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಸಕ್ರಿಯವಾದ ಪಾತ್ರವನ್ನ ವಹಿಸ್ತಾವೆ ಅಂತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ ಬರಿಬಹುದು. ಸೊ ಇಷ್ಟಿತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 21ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್, ಅದುವೇ ನಮ್ಗೆ ಏನಾಗಿರ್ತದಪ್ಪ ಅಂದ್ರೆ ಮೋಟಿವೇಶನ್ ಆಗಿರ್ತದ. ನಾವು 9ನೇ ತರಗತಿಯಲ್ಲಿ ಹಿಂದಿ ಒಂದು ಏನ್ ಮಾಡ್ತಾ ಇದ್ದೀವಿ, ಕಲಿಕಾ ಹಾಳೆಗಳ ಉತ್ತರಗಳನ್ನ ಹಾಕ್ತಾ ಇದ್ದೀವಿ. ತುಂಬಾ ವಿಡಿಯೋಗಳು ಲೈನ್ ಅಪ್ ಅಲ್ಲಿ ಇದಾವೆ. ಅಪ್ಕಮಿಂಗ್ ವಿಡಿಯೋ ಅಂತ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದ. ಸುಮಾರು 1-2 ದಿನದ ವಿಡಿಯೋವನ್ನ ಮುಂಚೆನೆ ನಾವ್ ಏನ್ ಮಾಡಾಕತ್ತಿದೀವಪ್ಪ ಅಂತಂದ್ರೆ ಅಪ್ಲೋಡ್ಗಳನ್ನ ಮಾಡಾಕತ್ತೀವಿ. 1-2 ತಿಂಗಳಲ್ಲಿ, ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಲ್ಲಿ ಎಲ್ಲಾ ಕಲಿಕಾ ಚೇತರಿಕೆ ಉತ್ತರಗಳನ್ನ ಮುಗಿಸಿ ಮತ್ತೆ ಪುಸ್ತಕದಲ್ಲಿ ಇರ್ತಕ್ಕಂಥ ಪಾಠಗಳ ನೋಟ್ಸ್ಗಳು, ಕ್ವಶನ್ ಆನ್ಸರ್ಸ್ಗಳು, ಮತ್ತೆ ನಿಮ್ಮನ್ನ ಪರೀಕ್ಷೆಗೆ ಸಜ್ಜು ಮಾಡ್ಲಿಕ್ಕೆ ಏನೆಲ್ಲ ಒಂದು ಕಲಿಕಾ ಫಲಗಳಲ್ಲಿ ಕ್ವಶನ್ಸ್ ಇದಾವಲ್ಲ ಅದೆಲ್ಲ ಸಕ್ರಿಯವಾಗಿ ಮಾಡ್ತಕ್ಕಂಥ ಕೆಲಸ ಚಾನಲ್ ಮಾಡ್ತದ. ನೀವು ಮಾಡ್ತಕ್ಕಂಥದ್ದು ವಿಡಿಯೋಗಳನ್ನ ವ್ಯೂ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸಾಧ್ಯವಾದಷ್ಟು ಹೆಚ್ಚು ಶೇರ್ಗಳನ್ನ ಮಾಡ್ತೀರಿ, ಅಷ್ಟೇನಾಗ್ತದಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಅದರದ್ದು ರಿಸಲ್ಟು ಬರ್ತದ ಅಂತ ಹೇಳ್ತೀವಿ. ನಿಮ್ಮ ಏನು ವ್ಯೂಗಳಿದಾವಲ್ಲ ಅದಕ್ಕೆ ನಾವು ತುಂಬಾ ಹ್ಯಾಟ್ಸ್ ಅಪ್ ಇದೀವಿ. ಯಾಕಂದ್ರೆ ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ 1,20,000 ವ್ಯೂಸ್ಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೋಡ್ತೀವಿ. ಓಕೆ, 1,20,000 ಪರ್ ಡೇ. ದಿನಾನೂ ಕೂಡ ಅಷ್ಟು ವ್ಯೂಸ್ಗಳು ಬರ್ತಾವೆ. ಅಂದ್ರೆ ಚಾನಲ್ ಎಷ್ಟು ಓಡ್ತದ, ಎಷ್ಟು ನೋಡ್ತೀರ ಅನ್ನೋದನ್ನ ಇದರಿಂದ ನಮ್ಗೆ ಖಾತ್ರಿ ಆಗ್ತದ. ನೀವೆಲ್ಲ ವ್ಯೂ ನೋಡೋದ್ರಿಂದಲೇ ನಾವೇನ್ ಮಾಡ್ತಾ ಇದ್ದೀವಿ, ಬಹಳಷ್ಟು ಕ್ವಿಕ್ ಆಗಿ, ಹೊಟ್ಟೆ ಅದಕ್ಕೆ ವೇಟ್ ಅನ್ನೋದು ಇಲ್ವೇ ಇಲ್ಲ. ಸೊ ದಿನಕ್ಕೆ 2-3 ಅಂತ ವಿಡಿಯೋಗಳನ್ನ ಮಾಡಿ ನಾವೇನ್ ಮಾಡ್ತಾ ಇದ್ದೀವಿ, ಹಿಡಿದಿರ್ತಕ್ಕಂಥ ಕೆಲಸವನ್ನ ಪೂರ್ಣ ಮಾಡ್ತಿದ್ದೀವಿ. ನಾವು 6th ಹಿಂದಿ, 7th ಹಿಂದಿ, 8th ಹಿಂದಿ, ಸೈನ್ಸ್, SS, 9th ಹಿಂದಿ ಮತ್ತು SS ಇವೆಲ್ಲ ವಿಷಯಗಳ ಕಲಿಕಾ ಚೇತರಿಕೆ ಆಗ್ತಿದ್ದೀವಿ. ಮಧ್ಯದಲ್ಲಿ ನಮ್ಮ SSLC ಮಕ್ಕಳಿಗೂ ವಿಡಿಯೋಗಳನ್ನ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಕಲಿಕಾ ಫಲಗಳ ಕಲಿಕಾಂಶ ನಿಮಗೆ ಸರಳ ಆಗಬೇಕು, ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಗೊತ್ತಾಗಬೇಕು, ನಿಮ್ಮ ಸ್ಟಡಿಯಲ್ಲಿ ನಮ್ಮ ಚಾನಲ್ದಿಂದ ಸ್ವಲ್ಪ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಸಿಗ್ತೀನಿ ವಿದ್ಯಾರ್ಥಿ ಕಲಿಕಾ ಹಾಳೆ 22ರ ವಿಡಿಯೋದಲ್ಲಿ. ಸಾಧ್ಯ